ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಶಿತಾ KM ವ್ಲಾಗ್ಸ್. ನಾಳೆ ಮತ್ತು ನಾಡ್ದು KCT ಎಕ್ಸಾಮ್ ಇದೆ. ಸೊ ನೆನ್ನೆಲ್ಲ ಎಷ್ಟೊಂದು ಜನ ಕಮೆಂಟ್ಸ್ ಹಾಕಿದ್ರಿ, ಅಕ್ಕ ವಿಡಿಯೋ ಮಾಡಿ ನಾಳೆ ಎಕ್ಸಾಮ್ ಇದೆ ಅಂತ. ಸೊ ಗೈಸ್, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಫಸ್ಟು KCT ಅಡ್ಮಿಟ್ ಕಾರ್ಡ್ ಮತ್ತು ID ಕಾರ್ಡ್ ಮೇಯ್ನಾಗಿ ತೊಗೊಂಡೋಗ್ಬೇಕು. ID ಕಾರ್ಡ್ ಇರಲೇಬೇಕು, ಇಲ್ಲಾಂದರೆ ಒಳಗಡೆ ಅಲೋ ಮಾಡಲ್ಲ. ಆ್ಯಂಡ್ ಅಡ್ಮಿಟ್ ಕಾರ್ಡಲ್ಲಿ 3 ಪೇಜಸ್ ಇದೆ, ಅದ್ರಲ್ಲಿ ಫಸ್ಟ್ ಪೇಜ್ ಸಾಕು ಗೈಸ್. ಕಲರ್ ಜೆರಾಕ್ಸ್ ತಗೋಬೇಕು ಅಂತ ಏನಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದರೆ ಸಾಕು. ಬಟ್ ಆ QR ಕೋಡ್ ಮಾತ್ರ ನೀಟಾಗಿ ಕಾಣಿಸ್ತಿರ್ಬೇಕು. QR ಕೋಡ್ನ ಅಲ್ಲಿಗೆ ಹೋಗಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ನಮ್ಮ ಅಡ್ಮಿಷನ್ ರಿಜಿಸ್ಟರ್ ಆಗಿರೋದು ತೋರಿಸುತ್ತೆ ಆ್ಯಂಡ್ ಅಲೋ ಮಾಡ್ತಾರೆ ಒಳಗಡೆ. ಸೊ ಅಡ್ಮಿಟ್ ಕಾರ್ಡ್ ಮತ್ತು ID ಕಾರ್ಡ್ ಕಂಪಲ್ಸರಿ ಮರಿಬೇಡಿ, ತೊಗೊಂಡು ಹೋಗಿ. ಆ್ಯಂಡ್ ಕಲರ್ ಜೆರಾಕ್ಸ್ ತಗೊಳ್ಳಿ ಗೈಸ್, ಜಸ್ಟ್ 2-3 ರುಪೀಸ್ ಜಾಸ್ತಿ ಆಗುತ್ತೆ. ಅದು ಬದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ದೆನ್ ಎಕ್ಸಾಮ್ ನಿಮಗೆ 10 or 10:30 ಸ್ಟಾರ್ಟ್ ಆಗ್ತಿದೆ ಅಂದರೆ 8:30 ಅಷ್ಟರಲ್ಲಿ ರೀಚ್ ಆಗಕ್ಕೆ ಟ್ರೈ ಮಾಡಿ. 2 hours ಮುಂಚೆನೇ ಇರಿ. ಅಲ್ಲಿ ಪ್ರೋಸೆಸ್ ಇರುತ್ತೆ, ನೀವು ಯಾವ ಎಕ್ಸಾಮ್ ಹಾಲಲ್ಲಿ ಕುತ್ಕೋಬೇಕು ಅದೆಲ್ಲ ಹಾಕಿರ್ತಾರೆ. ತುಂಬ ಜನ ಬಂದುಬಿಡ್ತಾರೆ. ಅದಾದಮೇಲೆ QR ಕೋಡ್ ಸ್ಕ್ಯಾನ್ ಮಾಡ್ತಾರೆ. ಅದಾದಮೇಲೆ ನಿಮ್ಮ ಪಾಕೆಟ್ಸ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ನೀವು ಬೇಗ ಹೋಗಿ 2 hours ಮುಂಚೆನೇ ಹೋದರೆ ನಿಮಗೆ ಆರಾಮಾಗಿ ಎಲ್ಲ ಪ್ರೊಸೆಸ್ನ ಮುಗಿಸ್ಕೋಬೋದು ಅಷ್ಟೇ ಗೈಸ್. ಡ್ರೆಸ್ ಕೋಡ್ ಬಂದ್ಬಿಟ್ಟು ಫುಲ್ ಪ್ಲೇನ್ ಇರೋದೇ ಹಾಕೊಂಡೋಗಿ, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಅವ್ರು ವಾಪಸ್ ಕಳಿಸ್ತಾರೆ. ಪ್ರಿಂಟೆಡ್ ಆದರೆ ಕಳಿಸ್ತಾರೆ. 2 hours ಮುಂಚೆ ಹೋದರೆ ಅವ್ರು ಅಕಸ್ಮಾತ್ ಇದು ಚೆನ್ನಾಗಿಲ್ಲ ಅಂದರೆ ಡ್ರೆಸ್ ಕೋಡ್ ಆ ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ನಿಂಗೆ ವಾಪಸ್ಸಾದರೂ ಕಳಿಸ್ತಾರೆ. ಅಟ್ಲೀಸ್ಟ್ ಹೇಳಾದರೂ ಕನ್ವಿನ್ಸ್ ಮಾಡ್ಬೋದು. ಬಟ್ ನೀವು ಲೇಟಾಗಿ ಹೋಗಿ ಅರ್ಜೆಂಟಲ್ಲಿ ಹೋಗಿ ಹೆಂಗೆಂಗೋ ಡ್ರೆಸ್ ಕೋಡಲ್ಲಿ ಹೋಗಿ ಮೆಸ್ಸಪ್ ಆಗೋದು ಬೇಡ. ಆ್ಯಂಡ್ ಮೆಟಲ್ ಆರ್ನಮೆಂಟ್ಸ್ ಆರ್ನಮೆಂಟ್ಸ್ ಏನೂ ಹಾಕೋಂಗಿಲ್ಲ, ನಂದೇನು ಗೋಲ್ಡ್ ಏನೂ ಹಾಕೋಂಗಿಲ್ಲ. ಗೋಲ್ಡ್ ಹಾಕೊಂಡು ಹೋಗಿದೆ. ಫಸ್ಟ್ ಚೆಕ್ ಮಾಡ್ತಾರಲ್ಲ ಎಂಟ್ರಿಲಿ, ಅಲ್ಲಿ ನಾನು ಬಚಾವಾದೆ. ಫಸ್ಟ್ ಎಂಟ್ರಿಗೆ ಹೋದೆ, ಅಲ್ಲಿ ಬಚಾವಾದೆ. ಬಟ್ ಎಕ್ಸಾಮ್ ಅಲ್ಲಿ ಚೆಕ್ ಮಾಡಕ್ಕೆ ಬರ್ತಾರೆ, ಆವಾಗ ಸಿಗಾಕೊಂಡು ಸರಿಯಾಗಿ ಬೈದರು. ಸೊ ನೀವು ಯಾರು ಗೋಲ್ಡ್ ಇಯರಿಂಗ್ಸ್, ಚೈನ್ ಏನೂ ಹಾಕೋಬೇಡಿ. ನೀವು ಎಂಟ್ರಿಲಿ ಬಚಾವಾದರೂ ಆಮೇಲೆ ಚೆಕಿಂಗ್ ಬರ್ತಾರೆ, ಅವ್ರು ಸರಿಯಾಗಿ ಬೈತಾರೆ. ಅದಾದಮೇಲೆ ಶೂ ಅಲೋ ಇಲ್ಲ ಗೈಸ್, ಸ್ಲಿಪ್ಪರ್ ಆ್ಯಂಡ್ ತುಂಬ ಪಾಕೆಟ್ಸ್ ಇರೋ ಪ್ಯಾಂಟ್ ಹಾಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಹೇಳ್ತಿರೋದು ಪ್ಲೇನ್, ಫುಲ್ ಪ್ಲೇನ್ ಪ್ಲೇನ್ ಆ್ಯಂಡ್ ಫುಲ್ ಡ್ರೆಸ್ ಹಾಕೊಂಡೋದ್ರೂ ಪರವಾಗಿಲ್ಲ. ಫುಲ್ ಸ್ಲೀವ್ಸ್ ಎಲ್ಲ ಹಾಕೋಬೇಡಿ. ಅವರು ಬಂದು ಬೈತಾರೆ ಗೈಸ್, ಚೆಕ್ ಮಾಡಕ್ಕೆ ಬರ್ತಾರೆ, ಸರಿಯಾಗಿ ಬೈತಾರೆ. ನಾನಂತೂ ಎಲ್ಲರ ಮುಂದೆ ಸರಿಯಾಗಿ ಬೈಸ್ಕೊಂಡಿದ್ದೆ. ವೆಡ್ಜಸ್ ಮತ್ತು ಹೀಲ್ಸ್ ಥರ ಹಾಕೋಬೇಡಿ. ಫ್ಲಾಟ್ ಸ್ಲಿಪ್ಪರ್ಸ್ ಡೈಲಿ ಯೂಸ್ ಥರ ಹಾಕೊಂಡಿದ್ವಿ. ಆ್ಯಂಡ್ ಲಾಸ್ಟ್ ಮಿನಿಟಲ್ಲಿ ಏನು ಓದಕ್ಕೆ ಹೋಗಬೇಡಿ. ಇನ್ನೇನು 1 hour ಇದ್ದಂಗೆ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಜಾಸ್ತಿ ಅಲ್ಲೆಲ್ಲ ಮಾಡಕ್ಕೆ ಹೋಗಬೇಡಿ. ನಾರ್ಮಲ್ ಆಗಿರಿ, ದಿನ ಯಾವ ರೀತಿ ಇರ್ತೀರಾ ಆ ಥರ ಇರಿ. ನಾರ್ಮಲ್ ಆಗಿ ಡಿಸ್ಕಷನ್ ಮಾಡಕ್ಕೆ ಹೋಗಬೇಡಿ ಯಾವುದೂ. ಓಕೆ ಗೈಸ್, ವಿಷಯಕ್ಕೆ ಬರ್ತೀನಿ. ಅದಾದಮೇಲೆ ಫಸ್ಟ್ ಎಕ್ಸಾಮ್ ಫಿಸಿಕ್ಸ್ ಇದ್ರೆ 2 hours ಗ್ಯಾಪ್ ಇರುತ್ತೆ. 2 hours ಗ್ಯಾಪ್ ಇರುತ್ತೆ ಸೆಕೆಂಡ್ ಎಕ್ಸಾಮ್ಗೆ. ಸೊ ಅವಾಗ ನೀವು ಎಷ್ಟೊಂದು ಜನ ಕೇಳಿದ್ದೀರಾ ಅಲ್ಲೇ ಇರಬೇಕಾ ನಾವು ಎಕ್ಸಾಮ್ ಹಾಲಲ್ಲಿ ಏನು ಅಂತ. ಇಲ್ಲ ಗೈಸ್, 2 hours ನೀವು ಏನು ಬೇಕಾದರೂ ಮಾಡ್ಕೋಬೋದು, ಊಟಕ್ಕೆ ಹೋಗ್ಬೋದು, ಹೊರಗಡೆ ಬರ್ಬೋದು. ಬಟ್ ಊಟ ಮುಗಿಸ್ಕೊಂಡು 30 minutes ಬೇಗ ಬನ್ನಿ ಗೈಸ್. ನಾವು ಊಟಕ್ಕೆ ಹೊರಗಡೆ ಹೋಗಿದೆ. ನೀನೇನು ಮಾಡಿದೆ? ನಾವು ಹೊರಗಡೆನೇ ಹೋಗಿದ್ದು, ಅಂದರೆ ಅವ್ರು ಕರ್ಕೊಂಡು ಹೋಗಿದ್ರು ಹೊರಗಡೆ. ಆ್ಯಂಡ್ ಹಾಸ್ಟೆಲಿಂದ ಇವ್ರು ಹಾಸ್ಟೆಲಿಂದ ಹೋಗಿದ್ದಲ್ಲ. ನಾವಾದರೆ ನನ್ನ ಪೇರೆಂಟ್ಸ್ ಜೊತೆ ಹೋಗಿದ್ದು. ಮುಗಿಸ್ಕೊಂಡ್ಬಿಟ್ಟು ಬಂದು 30 minutes ಒಳಗಡೆನೇ ಇದ್ವಿ. ಮತ್ತೆ ಚೆಕಿಂಗ್ ಮಾಡ್ತಾರೆ, ತಿರ್ಗಾ ಸೇಮ್ ಪ್ರೊಸೆಸ್ ನಡೀತೆ. ಬಟ್ ನಂದೇನಂದ್ರೆ QR ಕೋಡ್ನ ಆಗ್ಲಕ್ಕೆ ಏನು ಸ್ಕ್ಯಾನ್ ಮಾಡಲ್ಲ, ಒಂದೇ ಸತಿ ಸ್ಕ್ಯಾನ್ ಮಾಡಿ. ಬಟ್ ನಂದೇನಂದರೆ ನನ್ನ ಪೇರೆಂಟ್ಸ್ ಜೊತೆ ಹೋಗಿದ್ದು, ಫ್ರೆಂಡ್ಸ್ ಜೊತೆ. ಸೊ ಹೊರಗಡೆ ಊಟ ಮಾಡ್ಕೊಂಡು ಆರಾಮಾಗಿ ಚಿಲ್ಲಾಗಿದ್ದು. ನೆಕ್ಸ್ಟ್ ಎಕ್ಸಾಮ್ ಬರ್ದು ಮನೆಗೆ ಹೋದೋ ಗೈಸ್, ಅಷ್ಟೇ ಗೈಸ್. ಎಲ್ಲರೂ ಚಿಲ್ಲಾಗಿರಿ, ಯಾರು ಭಯ ಪಡ್ಕೋಬೇಡಿ. ನೆಕ್ಸ್ಟು ಕೌನ್ಸಿಲಿಂಗ್ ಬಗ್ಗೆ ಮಾಡ್ತೀವಿ ಗೈಸ್. ನೆಕ್ಸ್ಟ್ ನಿಮಗೆ ಕ್ಯಾಂಪಸ್ ಟೂರ್ ಬೇಕು ಅಂದರೆ ಬೇಗ 800 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿ. 800 ಸಬ್ಸ್ಕ್ರೈಬ್ ಆದಷ್ಟೊತ್ತಿಗೆ ನಮ್ಮ ಕ್ಯಾಂಪಸ್ ಟೂರ್ನ ರಿಲೀಸ್ ಮಾಡ್ತೀವಿ ಗೈಸ್. 1Kಗೆ ಕೌನ್ಸಿಲಿಂಗ್ದು ಪ್ರೋಸೆಸ್, ಅದಾದಮೇಲೆ ಹಾಸ್ಟೆಲ್ ಟೂರ್ ಕೇಳಿದ್ದೀರಾ ಅದು, ಆ್ಯಂಡ್ ಇವ್ರದ್ದು ರ್ಯಾಂಕ್ ರಿವೀಲ್ ಮಾಡ್ತೀವಿ. ಇವ್ರದ್ದು ಮತ್ತೆ ಇನ್ನೊಬ್ರು ನನ್ನ ಫ್ರೆಂಡ್ ಇದ್ದಾರಲ್ಲ, ಅವ್ರದ್ದು ರ್ಯಾಂಕ್ ರಿವೀಲ್ ಮಾಡ್ತೀವಿ ಗೈಸ್. ನಿಮಗೆ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ಮೇಲೆ KCT ಕಂಟೆಂಟ್ಸ್ ಬರ್ತಾ ಇರುತ್ತೆ. ನಮಗೆ ಇಂಟರ್ನಲ್ಸ್ ಇತ್ತು, ಇವಳು ಬ್ಯುಸಿ ಇದ್ಲು, ನಾನು ಬ್ಯುಸಿ ಇದೆ. ನಾನು ಊರಿಗೆ ಹೋಗಿದೆ. ಸೊ ಇಬ್ಬರು ಮಾಡಿದ್ರೆ ವೀಡಿಯೋ ಸರಿಯಾಗುತ್ತೆ KCT ಬಗ್ಗೆ ಅಂದ್ಬಿಟ್ಟು ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ, ಡೈಲಿ ವ್ಲಾಗ್ಸ್ ಮಾಡ್ತಿದ್ದೆ. ಇನ್ಮೇಲೆ KCTದು ವೀಡಿಯೋಸ್ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್, ಆಲ್ ದ ಬೆಸ್ಟ್ ಗೈಸ್. ಸೈನಿಂಗ್ ಆಫ್ ಅಶಿತಾ KN. ಚಂದನ